ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ ಫ್ರೆಂಡ್ಸ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ಟೈಮ್ ಫ್ರೆಂಡ್ಸ 5:30 ಆಗೈತ್ರಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿನ್ರಿ ಫ್ರೆಂಡ್ಸ. ಇಲ್ಲೆಲ್ಲ ಮಾಡೋ ಸಣ್ಣ ಇಟ್ಕೊಂಡಿನ್ರಿ. ಇವತ್ತು ನೋಡ್ರಿ ಫ್ರೆಂಡ್ಸ ಎಲ್ಲ ಬಾಂಡಿಗಳು ಒಗಾತಿಗೆ ಮೊನ್ನೆ ನಿಮಗೆ ಸ್ವಲ್ಪ ತೋರಿಸಿದ್ದೆ ಫ್ರೆಂಡ್ಸ. ಇವತ್ತೆಲ್ಲ ಒಟ್ಟಿ ನೋಡ್ರಿ. ಈ ಕಡೆಲಿಂತ್ರ ಇನ್ನೂ ಸ್ವಲ್ಪ ಅವರಿ, ಇನ್ನೂ ಒಟ್ಟು ಬೇಕ್ರಿ. ಇದ್ರೊಳಗೆ ಇಷ್ಟ ಬಿಟ್ಟಿನ್ರಿ ಫ್ರೆಂಡ್ಸ. ಸಾಕಾಗಿ ಬಂಡಿ ಭಾಳ ಅವರಿ. ಈಗ ನೋಡ್ರಿ ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೆ ಉದ್ದಿನ ಬೇಳೆ ಇಲ್ಲಾರ್ದೇ ಉದ್ದಿನ ವಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಈಗ ನೋಡ್ರಿ ಫ್ರೆಂಡ್ಸ, ಇದ್ರೊಳಗೆ ಅಷ್ಟು ಅವಲಕ್ಕಿ ನೆನೆಕೊಂಡ್ರಿ ಫ್ರೆಂಡ್ಸ್. ಇದ್ರಾಗ ಇವಾಗ ನೋಡ್ರಿ ಫ್ರೆಂಡ್ಸ, 1 ಕಪ್ಪಿನಷ್ಟು ಅವಲಕ್ಕಿ ನೆನೆಕೊಂಡಿನ್ರಿ. ಒಂದು ಅರ್ಧ ಗಂಟೆ ನೆನೆಕಿನ್ರಿ ಫ್ರೆಂಡ್ಸ. ಇವು ನೋಡ್ರಿ 1 ಕಪ್ ಅವಲಕ್ಕಿ ಹಾಕೊಂಡಿನ್ರಿ. 1 ಕಪ್ ಚಿರೋಟಿ ರವೆ ನೆನೆಕೊಂಡ್ರಿ ಫ್ರೆಂಡ್ಸ. ಒಂದು ಅರ್ಧ ಗಂಟೆವರೆಗೆ ಬಿಡ್ಬೇಕ್ರಿ ಫ್ರೆಂಡ್ಸ, ಅಂದರೆ ಚೆಂದಾಗಿ ನೆನಿತಾವ್ರಿ ಇವ. ನೋಡ್ರಿ ಇದಕ್ಕೆ ನೋಡ್ರಿ ನಾನಲ್ಲಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಅವನ್ನ ಈಗ ನೋಡ್ರಿ ಇವೆರಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ. ನಿಮ್ಮ ಕಡೆ ಮಿಕ್ಸರ್ ಇತ್ತಂದ್ರೆ ನೀವು ಮಿಕ್ಸಿಗೆ ಹಾಕ್ಕೋಬೋದ್ರಿ. ಈಗ ನೋಡ್ರಿ ಒಂದಿಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ, ಸಣ್ಣಗೆ ಹಾಕ್ತೀನಿ ರೀ ಅವನ್ನ. ಸ್ವಲ್ಪ ಒಣ ಕೊತ್ತಂಬರಿ ಹಾಕ್ತೀನಿ ರೀ ಫ್ರೆಂಡ್ಸ. ಆಮೇಲೆ ಯಾಕಂದ್ರೆ ಹಸಿ ಕೊತ್ತಂಬರಿ ಸಿಗಂಗಿಲ್ಲ ರೀ, ನಿಮ್ಮ ಕಡೆ ಸಿಕ್ಕರೆ ನೀವು ಹಾಕ್ತೀರಿ ಫ್ರೆಂಡ್ಸ. ನೋಡ್ರಿ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೆಂಪು ಮೆಣಸಿನ್ಕಾಯಿ ಹಾಕ್ತೀನಿ ರೀ ಫ್ರೆಂಡ್ಸ. ಸ್ವಲ್ಪ ನೋಡ್ರಿ ಈ ರೀತಿ 3ರಿಂದ 4 ಮೆಣಸಿನ್ಕಾಯಿ ಹಾಕ್ತೀನಿ ರೀ. ಖಾರ ಸ್ವಲ್ಪ ಜಾಸ್ತಿನ ಬೇಕ್ರಿ, ಅದರ ಸಂಬಂಧ. ಇಲ್ಲಾಂದ್ರೆ ಸೊಪ್ಪು ಆದ್ರೆ ಟೇಸ್ಟ್ ಹತ್ತಂಗಿಲ್ಲ ರೀ. ಕರಿ ಸೊಪ್ಪು ತಿನ್ನೋರು ಮಾಡ್ತಾರೆ, ನಮಗೆ ಸೊಪ್ಪು ಸರಿ ಹತ್ತಂಗಂತ ಸ್ವಲ್ಪ ಜಾಸ್ತಿನ ಹಾಕೀನಿ ರೀ. ನೋಡ್ರಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ರೀ ಫ್ರೆಂಡ್ಸ. ಸ್ವಲ್ಪನ ಹಾಕೋಬೇಕ್ರಿ ಇದ್ರಾಗ. ಇಷ್ಟ ಸಣ್ಣ ಸಣ್ಣ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾನು ಇಲ್ಲಿ ಈ ರೀತಿ ಬಿಟ್ಟಿನಿ ರೀ. ನಿಮಗೆ ಸೈಜ್ ಎಷ್ಟು ಬೇಕಾ ಅಷ್ಟು ಹಾಕಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇವಕ್ಕೆ ಎಣ್ಣೆ ಬಿಡ್ತೀನಿ ರೀ. ಇವಕ್ಕೆ ಈ ರೀತಿ ಕುದ್ದಾವ್ರಿ ಅವ, ಕರ್ದಾವ್ರಿ ಇದ್ರೊಳಗೆ. ಸಾರಿ ಫ್ರೆಂಡ್ಸ, ಇವನ್ನು ಸ್ವಲ್ಪ ತಿರುಗಿ ಹಾಕಿಸ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ, ಈ ರೀತಿ ಬರ್ತಾವ್ರಿ ಇವ. ನಾ ಹಿಂದಿನ ಬಾಜು ಇದೇ ರೀತಿ ಗೋಲ್ಡನ್ ಕಲರ್ ಬರ್ಬೇಕ್ರಿ ಫ್ರೆಂಡ್ಸ. ಎಣ್ಣೆ ಕಾಯಕ್ಕಿಟ್ಟಿನಿ ರೀ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಕಾಳು ಹಾಕ್ತೀನಿ ರೀ ಫ್ರೆಂಡ್ಸ. ಈಗ ನೋಡ್ರಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ರೀ ಫ್ರೆಂಡ್ಸ. ಇದಕ್ಕೆ ನೋಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಆಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ. ಆಮ್ಯಾಗ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಅದ್ರ ಜೊತೆ ಚಟ್ನಿ, ನೀವು ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು ರೀ. ಯಾವುದು ಸಾಂಬಾರು ಮಾಡ್ಕೊಬೋದು ರೀ ಫ್ರೆಂಡ್ಸ. ನಾನಿಲ್ಲಿ ಮಜ್ಜಿಗೆ ಸಾಂಬಾರು ಮಾಡತ್ತೀನಿ ರೀ ಫ್ರೆಂಡ್ಸ.
ಈಗ ನೋಡ್ರಿ ಮಜ್ಜಿಗೆ ಕಟ್ಟದ ಇಟ್ಕೊಂಡಿದ್ರಿ ಫ್ರೆಂಡ್ಸ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಬೇಕ್ರಿ ನೋಡ್ರಿ. ಈ ರೀತಿ ಆಗ್ತೈತಿ ಫ್ರೆಂಡ್ಸ. ನಮಗೆ ಹುಳಿ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಅದ್ರ ಸಂಬಂಧ ಹುಳಿದ ಮಾಡ್ಕೊಂಡಿವಿ. ಈಗ ನೋಡ್ರಿ ಇದು ರೆಡಿ ಐತ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಚಿರೋಟಿ ರವೆ ಮತ್ತು ಅವಲಕ್ಕಿಯಿಂದ ರುಚಿಯಾದ, ನೀವು ಹೆಸರು ಏನಂತಾರೆ ಗೊತ್ತಿಲ್ಲ ರೀ ಫ್ರೆಂಡ್ಸ್ ನನಗೆ. ಇವು ವಡ ಥರನೇ ಬರ್ತಾವೆ ನೋಡ್ರಿ ಎಷ್ಟು ಚಂದ ಬಂದಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ದೋಸೆ ಸೇಮು ಬರ್ತಾವೆ ನೋಡ್ರಿ. ಈಗ ರೀ ಫ್ರೆಂಡ್ಸ್ ಪಳಗ್ಯಾವ ನೋಡ್ರಿ. ನೀವು ಈ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಹೆಂಗಾಗ್ಯಾವ ಅಂಥೇಳಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಇದು ನೋಡ್ರಿ ಚಟ್ನಿ ಹೆಂಗಾಗೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದ ನೋಡ್ರಿ. ಈಗ ರೀ ನೋಡ್ರಿ ಮಸ್ತ್ ಅಕ್ಕವ್ರಿ ಫ್ರೆಂಡ್ಸ. ಸೂಪರಾಗಿ ಬಂದವ್ರಿ ಫ್ರೆಂಡ್ಸ್. ತಿಂದು ನೋಡೀನಿ ನಾನು. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. 4:15 ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಸ್ವಲ್ಪ ಕೆಲಸ ಐತ್ರಿ, ಎಲ್ಲ ಮಾಡಿ ಹಾಕ್ಬೇಕಾರೆ 6:30 7 ಗಂಟೆ ಆಕೈತ್ರಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.